ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನಿದ್ದೀನಿ ಮಹಾಕುಂಭಮೇಳದಲ್ಲಿ. ಹಿಂದೂ ಧರ್ಮ ಅತ್ಯಂತ ಪವಿತ್ರ ಮತ್ತು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಜಾತ್ರೆ. 144 ವರ್ಷಕ್ಕೆ ಬಂದಿರೋಂಥ ಈ ಕುಂಭಮೇಳ, ಈ ಸ್ಥಳ ಗಂಗಾ, ಯಮುನಾ ಹಾಗೂ ಸರಸ್ವತಿ ಈ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ಡಿವೈನ್ ಎನರ್ಜಿ ಹಾಗೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಬೋಟಲ್ಲಿ 1.5 ಕಿಲೋಮೀಟರ್ ಒಳಗಡೆ ಬಂದಿದ್ದೀವಿ. ಬಂದು ಇಲ್ಲಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಹಾಗೆ ಗಂಗೆ ಪೂಜೆಯನ್ನು ಮಾಡಿ ಸೂರ್ಯನ ನಮಸ್ಕಾರ ಮಾಡಿಕೊಂಡು ಹಾಗೆ ಆ ಭಗವಂತನ ಸ್ಮರಣೆ ಮಾಡಿಕೊಂಡು ಟಿಫನ್ ಮುಗಿಸ್ಕೊಂಡು ಸಾಧು ಸಂತರು, ನಾಗಬಾಬುಗಳು, ಯೋಗಿಗಳು ಇವ್ರನ್ನೆಲ್ಲ ನೋಡಿ ಅವ್ರ ದರ್ಶನ ಮಾಡಬೇಕು ಅಂತ ಆಸೆ ಇತ್ತು. ಹಾಗೆ ನೋಡಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಬರ್ತಾಯಿದ್ದೀನಿ. ಈ ಒಂದು ಪವಿತ್ರ ಸ್ಥಳಕ್ಕೆ ಬಂದು ಸಂಗಮ ಸ್ನಾನ ಮಾಡಿ ಹಾಗೆ ತುಂಬ ಜನ ಯೋಗಿಗಳು, ನಾಗಸಾಧುಗಳು, ಬಾಬಾಗಳು ಇವ್ರ ದರ್ಶನ ಎಲ್ಲ ಮುಗಿಸಿ ಇವ್ರ ಹತ್ರ ಎಲ್ಲ ಆಶೀರ್ವಾದ ತೊಗೊಂಡು ಸಿಕ್ಕಾಪಟ್ಟೆ ಪಾಸಿಟಿವ್ ಎನರ್ಜಿನ ತೊಗೊಂಡು ಹೋಗ್ತಾಯಿದ್ದೀನಿ ನಾನು. ಈ ಒಂದು ಸಂಗಮ ಸ್ನಾನ ಮಾಡೋದಕ್ಕೆ ಈ ಪುಣ್ಯಕ್ಷೇತ್ರದಲ್ಲಿ ಅಲ್ಲಲ್ಲಿ ತುಂಬ ಫೆಸಿಲಿಟೀಸ್ ಮಾಡಿದ್ದಾರೆ. ನಾನಿಲ್ಲಿ ಬರೋಕ್ಕೆ ಮುಂಚೆನೇ ಫ್ಲೈಟ್ ಆಗಿರ್ಬೋದು, ಹಾಗೆ ಕ್ಯಾಬ್ ಆಗಿರ್ಬೋದು, ಹಾಗೆ ಟೆಂಟ್ ಆಗಿರ್ಬೋದು, ಇದನ್ನೆಲ್ಲ ಬುಕ್ ಮಾಡಿಕೊಂಡೇ ಬಂದೆ. ಟ್ರಾಫಿಕ್ ಜಾಮ್ ತುಂಬ ಇದೆ, ಅದೊಂದು ಸ್ವಲ್ಪ ಕಷ್ಟ ಆಯಿತು ಅಷ್ಟೇ. ಅದನ್ನು ಬಿಟ್ಟು ಇನ್ನೆಲ್ಲ ಆರಾಮಾಗೇ ಆಯಿತು. ಯಾರಾದರೂ ಬರೋರಿದ್ರೆ ದಯವಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ಹಾಗೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಂಥ ಒಂದು ಪುಣ್ಯ ಸ್ಥಳಕ್ಕೆ ಯಾರ್ಯಾರು ಬರಬೇಕು ಅಂತ ಇದ್ದೀರೋ ಬಂದು ಡಿವೈನ್ ಎನರ್ಜಿನ ತೊಗೊಂಡೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹರ ಹರ ಮಹಾದೇವ.